ದರ್ಶನ್ ಭೇಟಿಯಾಗಿ ಸಹಜವಾಗಿ ಅನೇಕರು ಬರ್ತಾರೆ ಅಭಿಮಾನಿ ಅಂತ ಹೇಳಿಕೊಂಡು ಜೈಲಾಚೆ ಕಾಯ್ತಾ ಇರ್ತಾರೆ. ಇವತ್ತು ಇದೇ ರೀತಿ ಬಂದಂತಹ ಸಂದರ್ಭದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ಕ್ರಿಯೇಟ್ ಆಗಿರೋದು. ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿ ಉರುಳು ಸೇವೆಯನ್ನ ಮಾಡಿರೋದು. ಪರಪ್ಪನ ಅಗ್ರಹಾರದ ಬಳಿ ಒಂದು ರೀತಿ ಹೈ ಡ್ರಾಮಾನೇ ಕ್ರಿಯೇಟ್ ಆಗಿದೆ. ಡಿ ಬಾಸ್ ಬಿಡುಗಡೆ ಮಾಡುವಂತೆ ಈ ಟೀಮ್ ಆಗ್ರಹಿಸಿರೋದು. ನಮ್ಮ ಕರುನಾಡು ಯುವ ಸೇನೆಯ ರವಿಕುಮಾರ್ ಉರುಳು ಸೇವೆಯನ್ನ ಮಾಡಿ ನಮ್ಮ ಬಾಸ್ ಬಿಡುಗಡೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಈ ರವಿಕುಮಾರ್ನನ್ನ ವಶಕ್ಕೆ ಪಡೆದಿದ್ದಾರೆ. ನೋಡಿ, ತಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ. ದರ್ಶನ್ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈತ ಉರುಳು ಸೇವೆ ಮಾಡಿದ್ದು. ನಮ್ಮ ಕರುನಾಡು ಯುವ ಸೇನೆಯ ರವಿಕುಮಾರ್ ಅಂತೆ ದರ್ಶನ್ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ದಲ್ಲದೆ ಒಂದ್ ರೀತಿ ಆ ಪರಪ್ಪನ ಅಗ್ರಹಾರದ ಮುಂದ್ಗಡೆ ಹೈ ಡ್ರಾಮಾನೇ ಕ್ರಿಯೇಟ್ ಆಗಿದೆ. ಈ ಸಂದರ್ಭದಲ್ಲಿ ಪೊಲೀಸರು ಈ ರವಿಕುಮಾರ್ನನ್ನ ವಶಕ್ಕೆ ಪಡೆದಿರುವ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಿ. ಇಂಥ ಅನೇಕ ಘಟನೆಗಳು ಪರಪ್ಪನ ಅಗ್ರಹಾರದ ಮುಂಭಾಗದಲ್ಲಿ ಆಗ್ತಾನೆ ಇರುತ್ತೆ. ಡಿ ಬಾಸ್ ನಮ್ಮ ಬಾಸ್ ಅವರನ್ನ ಆಚೆ ಬಿಡಿ ಅಂತ ಅಲ್ಲಿ ಕೂಗೋದು ಕಿರ್ಚಾಡೋದು ಮಾಡ್ತಾ ಇರ್ತಾರೆ. ಪೊಲೀಸರು ಅವರಿಗೆ ಬುದ್ಧಿ ಹೇಳಿ ಮನೆ ಕಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವತ್ತು ಈ ರೀತಿ ವಶಕ್ಕೆ ಪಡೆದಿದ್ದಂತ ಘಟನೆ ನಡೆದಿದೆ. ನಮ್ಮ ಕರುನಾಡ ಯುವ ಸೇನೆಯ ರಾಜ್ಯಾಧ್ಯಕ್ಷ ರವಿಕುಮಾರ್ ಅವರು ಇವತ್ತು ದರ್ಶನ್ ಬಿಡುಗಡೆ ಮಾಡಬೇಕಂತ ಹೇಳಿ ಏನು ಜೈಲು ಬಳಿ ಬಂದಿದ್ರು. ಈ ಒಂದು ಗೇಟ್ ಬಳಿ ಬಂದ ತಕ್ಷಣ ಅವ್ರನ್ನ ಒಳಗಡೆ ಬಿಡದೆ ದೃಶ್ಯದಲ್ಲಿ ಕೂಡ ನೋಡ್ತಾ ಇರುವಂಥದ್ದು. ಈಗ ಪೊಲೀಸರು ಗೇಟ್ ಬಳಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಕೂಡ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಇಲ್ಲಿ ಯಾವುದೇ ಒಂದು ಮೆರವಣಿಗೆ ಅಥವಾ ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗ್ತದೆ. ದೃಶ್ಯದಲ್ಲಿ ಕೂಡ ನೋಡ್ತಾ ಇರೋದು. ನಾನು ಅವ್ರನ್ನ ಮಾತಾಡ್ತೀನಿ. ಸರಿಗ ತಾವಿಲ್ಲಿ ಉರುಳು ಸೇವೆ ಮಾಡಕ್ಕಂತ ಬಂದಿದ್ರಿ? ಸೇವೆ ಮಾಡಕ್ ಬಂದಿದ್ದೀನಿ. 101 ತೆಂಗಿನಕಾಯಿ ಹೊಡಿಬೇಕು ಅನ್ಕೊಂಡು ತೆಂಗಿನಕಾಯಿ ಹೊಡೆಯೋಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ, ಉರುಳು ಸೇವೆ ಮಾಡೋಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ. ಇವಾಗ ನಾನು ದರ್ಶನ್ ಭೇಟಿ ಆಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್. ಸರಿಗ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ, ಇಲ್ಲಿ ಅನುಮತಿ ಮಾಡೋಕೆ ಅವಕಾಶ ಇಲ್ಲ? ಅನುಮತಿ ಇಲ್ಲ. ನಾನು ದರ್ಶನ್ ಭೇಟಿ ಆಗ್ಬೇಕು ಅಂತ ಹೋಗ್ತಾ ಇದ್ದೇನೆ. ನನಗೆ ಭೇಟಿಗೆ ಆಗ್ಬೇಕಂತ ಹೇಳಿದ್ರೆ ಅವ್ರ ಮನೆಯವ್ರಿಗೆ ಮಾತ್ರ ಅಂತ ಹೇಳಿದ್ದಾರೆ, ಯಾರಿಗೂ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ ಸರ್. ನಾನು ಅಧಿಕಾರಿಗಳ ಹತ್ರ ಪರ್ಮಿಷನ್ ತಗೊಂಡು ಕೇಳ್ಕೊಂಡು ಹೋಗಕ್ಕೆ ರೆಡಿ ಇದ್ದೀನಿ. ಅಂದ್ರೆ ಈಗ ನೀವು ತೆಂಗಿನಕಾಯಿ ಹೊಡಿಬೇಕಂತ ಮೊದಲು ಏನಾದ್ರು ಅನುಮತಿ ತಗೊಂಡಿದ್ರ ಇಲ್ಲಿ? ಇಲ್ಲ, ನಾನು ಇಂಟೆಲಿಜೆನ್ಸ್ ಹಾಕಿದ್ದೆ ಸರ್. ಇಂಟೆಲಿಜೆನ್ಸ್ ಓಕೆ. ತಾವು ಇಲ್ಲಿಂದ ಬಂದಿದ್ದು ಈಗ? ಓಕೆ. ನಮ್ಮ ಕರುನಾಡ ಯುವ ಸೇನೆ ರಾಜ್ಯಾಧ್ಯಕ್ಷ ರವಿಕುಮಾರ್. ಒಬ್ಬರೇ ಬಂದ್ರ ತಾವು ಇಲ್ಲಿ? ಬಂದಿದ್ದಾರೆ. ಅವ್ರಿಗೆಲ್ಲ ಸ್ವಲ್ಪ ಇವಾಗ ಇಲ್ಲಿ ಪೊಲೀಸರವರ ಹೆದರಿಕೆ ಆಗ್ಬೋದು. ಬಟ್ ನಾವ್ ಯಾವುದೇ ತರ ಹೆದರ್ಲಿಲ್ಲ. ನಾವು ಕಾನೂನು ರೀತಿಯಲ್ಲಿ ಓಡಾಟ ಮಾಡ್ತೀವಿ. ಇದು ನಮ್ಮ ಕರುನಾಡ ಸೇನೆಯ ರಾಜ್ಯಾಧ್ಯಕ್ಷ ರವಿಕುಮಾರ್ ಅವರ ಮಾತು. ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ನಾನು ದರ್ಶನ್ ಅವರು ಬಿಡುಗಡೆ ಆಗಬೇಕು, ಜೈಲಿಂದ ಹೊರಗಡೆ ಹೋಗ್ಬೇಕಂತೇಳಿ ಏನು ಪ್ರತಿಭಟನೆಯನ್ನ ಮಾಡೋದಕ್ಕೆ ಬಂದಿದೆ. ಆದರೆ ಅನುಮತಿ ಕೊಡದ ಹಿನ್ನೆಲೆಯಲ್ಲಿ ಇಲ್ಲಿ ನನ್ನನ್ನು ಪೊಲೀಸರು ತಡೆ ಹಿಡಿದಾರೆ ಮಾತನ್ನ ಹೇಳ್ತಾ ಇದ್ದಾರೆ. ಯಾವುದೇ ಒಂದು ಉರುಳು ಸೇವೆ ಆಗಿರ್ಬೋದು ಅಥವಾ ತೆಂಗಿನಕಾಯಿನ ಹೊಡೆಯೋದಕ್ಕೆ ಅನುಮತಿ ಇಲ್ಲ ಅಂತೇಳಿ ಅವ್ರನ್ನ ವಾಪಸ್ ಕರ್ಕೊಂಡು ಹೋಗೋ ಕೆಲಸವನ್ನ ಮಾಡ್ತಾ ಇರುವಂತ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಪರಪ್ಪನಗರ. ಆರೋಪಿ ನಟ ದರ್ಶನ್ ಜೈಲು ಸೇರಿ ಬರೋಬ್ಬರಿ 2 ತಿಂಗಳು ಕಳೆದ ನಂತರ ಮೊದಲ ಬಾರಿಗೆ ನಟಿ ರಚಿತಾ ರಾಮ್ ದರ್ಶನ್ ಭೇಟಿಗಾಗಿ ಆಗಮಿಸಿರೋದು. ಇವತ್ತು ಪರಪ್ಪನ ಅಗ್ರಹಾರಕ್ಕೆ ರಚಿತಾ ರಾಮ್ ಬಂದಿದ್ದಾರೆ. ರಚಿತಾ ರಾಮ್ ಜೊತೆಗೆ ಇಂಡವಾಳು ಸಚ್ಚಿದಾನಂದ ಆಗಮಿಸಿದ್ದಾರೆ. ಇದೇ ಮೊದಲ ಬಾರಿಗೆ ರಚಿತಾ ರಾಮ್ ದರ್ಶನ್ ಅವರನ್ನ ಭೇಟಿ ಆಗ್ತಾ ಇರೋದು. ನಮಗೆಲ್ಲ ಗೊತ್ತಿರುವ ಹಾಗೆ ರಚಿತಾ ರಾಮ್ ದರ್ಶನ್ ಜೈಲು ಸೇರಿದ ನಂತರ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿರ್ತಾರೆ. ದರ್ಶನ್ ನಮ್ಮ ಗುರುಗಳು, ಅವರು ತಪ್ಪು ಮಾಡಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಇನ್ನು ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಒಮ್ಮತದ ವಿಚಾರ. ಆದಷ್ಟು ಬೇಗ ದರ್ಶನ್ ಅವರು ಆಚೆ ಬರಲಿ, ಈ ಮೂಲಕ ಚಿತ್ರರಂಗದಲ್ಲಿ ಮತ್ತೆ ಅವರು ಮುನ್ನುಗ್ಗಲಿ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಟ್ವೀಟ್ ಮಾಡಿದ್ರು. ಈಗ ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆ ಆದ ನಂತರ ಫಸ್ಟ್ ಟೈಮ್ ರಚಿತಾ ರಾಮ್ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ದಾರೆ ದರ್ಶನ್ ಭೇಟಿಗಾಗಿ. ತಮ್ಮ ಗುರುಗಳ ಭೇಟಿಯಾಗಿ ರಚಿತಾ ರಾಮ್ ಪರಪ್ಪನ ಅಗ್ರಹಾರಕ್ಕೆ ಬಂದಿರೋದು. ಇಂಡವಾಳು ಸಚ್ಚಿದಾನಂದ ಜೊತೆಗೆ ರಚಿತಾ ರಾಮ್ ಆಗಮಿಸಿದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನವೀನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನವೀನ್, ಗಮನಿಸ್ತಾ ಇದ್ದೀವಿ ರಚಿತಾ ರಾಮ್ ಇವತ್ತು ಪರಪ್ಪನ ಅಗ್ರಹಾರಕ್ಕೆ ಬಂದು ದರ್ಶನ್ ಭೇಟಿ ಆಗಿರುವಂತದ್ದು, ದರ್ಶನ್ ಭೇಟಿಗಾಗಿ ಬಂದಿರೋದು. ಯಾರೆಲ್ಲ ರಚಿತಾ ರಾಮ್ಗೆ ಸಾಥ್ ಕೊಟ್ಟಿದ್ದಾರೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ಬಗ್ಗೆ? ಶಿಪಾತ್ ಪಾಟೀಲ್ ಪರಪ್ಪನ ಅಗ್ರಹಾರ ಜೈಲಿಗೆ
ಬರೋಬ್ಬರಿ 64 ದಿನಗಳ ಬಳಿಕ ಅಂತಂದ್ರೆ ದರ್ಶನ್ ಜೈಲು ಸೇರಿ 64 ದಿನಗಳು ಕಳೆದ ಬಳಿಕ ಏನು ದರ್ಶನ್ ನಮ್ಮ ಗುರುಗಳು ಅಂತಾನೆ ಯಾವಾಗಲೂ ಹೇಳ್ಕೊಳ್ತಾ ಇದ್ದಂತಹ ರಚಿತಾ ರಾಮ್ ಅವರು ಇವತ್ತು ಜೈಲಿಗೆ ಬಂದಿರುವಂಥದ್ದು. ಪರಪ್ಪನಗರ ಜೈಲಿನಲ್ಲಿ ಅವ್ರನ್ನ ಭೇಟಿ ಆಗೋದಕ್ಕೆ ಈಗ ಏನು 2 ಬ್ಯಾಗ್ಗಳಲ್ಲಿ ತಂದ ತಿಂಡಿ ಹಾಗೂ ಒಂದು ಬ್ಯಾಗ್ನಲ್ಲಿ ಮುಚ್ಚಿದ ಒಂದಷ್ಟು ಬ್ಯಾಗ್ಗಳಿತ್ತು. ಅದರಲ್ಲಿ ಬಟ್ಟೆ ಏನಾದರೂ ಬೇರೆ ವಸ್ತುಗಳು ಇರುವ ಕೂಡ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಏನು KRIDL ಮಾಜಿ ಅಧ್ಯಕ್ಷ ರುದ್ರೇಶ್ ಅವರು ಅಂದ್ರೆ ಬಿಜೆಪಿ ಮುಖಂಡ ರುದ್ರೇಶ್ ಮತ್ತು ಏನು ಇಂಡುವಾಳು ಸಚ್ಚಿದಾನಂದ್ ಕೂಡ ಜೈಲಿನ ಒಳಗಡೆ ಹೋಗಿರುವಂಥದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಜೈಲಿನ ಒಳಗಡೆ ಇದ್ರೆ ಈಗ ಊಟದ ಸಮಯ ಆಗಿರೋದ್ರಿಂದಾಗಿ ಅಲ್ಲಿ ಅಧಿಕಾರಿಗಳೆಲ್ಲರೂ ಕೂಡ ಅಂದ್ರೆ ಜೈಲಿನ ಒಳಗಡೆ ಬಿಡುವಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹೊರಗಡೆ ಹೋಗಿರೋದ್ರಿಂದಾಗಿ ಕೆಲವೇ ಹೊತ್ತಿನಲ್ಲಿ ಅವರನ್ನ ಭೇಟಿಗೆ ಕೂಡ ಹೋಗ್ತಾರೆ. ಈಗಾಗಲೇ ಜೈಲಿನ ತಪಾಸಣೆಯ ಘಟಕದಿಂದ ನೇರವಾಗಿ ಅವರ ಕಾರನ್ನು ಕೂಡ ಒಳಗಡೆ ಬಿಡಲಾಗಿತ್ತು. ನಟಿ ಆಗಿರೋದ್ರಿಂದಾಗಿ ಸುರಕ್ಷತೆಯ ದೃಷ್ಟಿಯಿಂದ ಕಾರನ್ನು ಕೂಡ ಒಳಗಡೆ ಬಿಟ್ಟಿದ್ದಾರೆ. ಜೊತೆಗೆ 3 ಕಾರುಗಳಲ್ಲಿ ಏನು ರುದ್ರೇಶ್ ಮತ್ತು ಸಚ್ಚಿದಾನಂದ ಮತ್ತೆ ಏನು ನಟಿ ಸೇರಿದಂತೆ ಈಗ ಬೇರೆ ಬೇರೆ ಅವರ ಸ್ನೇಹಿತರು ಕೂಡ ಒಟ್ಟು 9 ಜನರಲ್ಲಿ 8 ಜನರಿಗೆ ಒಳಗಡೆ ಹೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವ ಸಾಧ್ಯತೆಯು ಕೂಡ ಹೆಚ್ಚಾಗಿರುತ್ತೆ. ಈಗಾಗಲೇ ಜೈಲಿನಲ್ಲಿ ಅವರನ್ನ ಭೇಟಿ ಆಗೋದಕ್ಕೆ ಏನು ಅಲ್ಲಿ ಹೊರಗಡೆ ಪ್ರೊಸೀಜರ್ಗಳನ್ನು ಏನು ಆಧಾರ್ ಕಾರ್ಡ್ ಸೇರಿದಂತೆ ಅವರ ಚೆಹರೆ ಇರುವಂಥ ಒಂದಷ್ಟು ದಾಖಲೆಗಳನ್ನು ಒಳಗಡೆ ಪಡೀತಾರೆ. ಆ ಒಂದು ಇಂಟರ್ವ್ಯೂ ಸೆಂಟರ್ನಲ್ಲಿ ಈಗಾಗಲೇ ದಾಖಲೆಗಳನ್ನು ಕೊಟ್ಟು ನಟಿ ರಚಿತಾ ರಾಮ್ ಅವರು ಜೈಲಿನ ಒಳಗಡೆ ಹೋಗಿರುವಂಥದ್ದು. ಕೆಲವೇ ಹೊತ್ತಿನಲ್ಲಿ ದರ್ಶನ್ ಅನ್ನು ಕೂಡ ಭೇಟಿ ಆಗ್ತಾರೆ. ಈಗಾಗಲೇ ಹೊರಗಡೆ ಇದ್ದಾಗಲೂ ಕೂಡ ಒಂದಷ್ಟು ಮಾತುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ನಟಿ ರಚಿತಾ ರಾಮ್ ಅವರು ಹೇಳ್ಕೊಂಡಿದ್ರು. ಅವರು ಕಾನೂನಿನಲ್ಲಿ ತಪ್ಪು ಮಾಡಿರುವ ಸಾಧ್ಯತೆಗಳು ತುಂಬ ಕಡಿಮೆ ಇದೆ, ಆದರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು, ಆದರೆ ಅವರು ತಪ್ಪು ಮಾಡಿರೋದು ಸಾಧ್ಯತೆಗಳು ಬಹುತೇಕ ಕಡಿಮೆ ಅನ್ನೋ ಒಂದಷ್ಟು ಮಾತುಗಳನ್ನ ಕೂಡ ಹೇಳಿದ್ರು. ಅವರು ನನಗೆ ಗುರು ಅಂತ ಕೂಡ ಹೇಳ್ಕೊಂಡಿದ್ರು. ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ನೋಡೋಣ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಈಗಾಗಲೇ ಪರಪ್ಪನ ಅಗ್ರಹಾರವನ್ನ ಸೇರಿರುವ ಡಿ ಗ್ಯಾಂಗ್ ಬರೋಬ್ಬರಿ 2 ತಿಂಗಳವನ್ನ ಕಳೆದಾಗಿದೆ. ಈ ಮಧ್ಯೆ ಯಾರಾದ್ರೂ ಬೇಲ್ ಅರ್ಜಿ ಹಾಕ್ಲಿ ಬಿಡ್ಲಿ, ನಾನಂತೂ ಬೇಲ್ಗೆ ಅರ್ಜಿ ಸಲ್ಲಿಸ್ತೀನಿ ಅಂತ ಪವಿತ್ರ ಗೌಡ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾಯ್ತು. ಈಗ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಬೇಲ್ ನಿರೀಕ್ಷೆಯಲ್ಲಿದ್ದಂತಹ ಪವಿತ್ರ ಗೌಡಗೆ ಶಾಕ್. ಮಂಗಳವಾರಕ್ಕೆ ಪವಿತ್ರ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಇವತ್ತು ವಿಚಾರಣೆಯನ್ನ ಎತ್ಕೊಂಡಿದ್ದಂತಹ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ ಮಂಗಳವಾರಕ್ಕೆ ಮುಂದೂಡಿದೆ. ಈ ಮೂಲಕ ಬೇಲ್ಗಾಗಿ ಅರ್ಜಿ ಸಲ್ಲಿಸಿದ್ದ ಪವಿತ್ರಗೆ ಶಾಕ್ ನೀಡಿದೆ ನ್ಯಾಯಾಲಯ. ಪವಿತ್ರ ಬೇಲ್ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ಅಂದ್ರೆ ಬರುವ ಮಂಗಳವಾರಕ್ಕೆ ಪವಿತ್ರ ಗೌಡ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇವತ್ತು ವಿಚಾರಣೆಗೂ ಕೂಡ ಬಂದಿತ್ತು. ಆದರೆ ಈಗ ಮಂಗಳವಾರಕ್ಕೆ ಪವಿತ್ರ ಜಾಮೀನು ಅರ್ಜಿ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಈ ಮೂಲಕ ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ಪವಿತ್ರ ಗೌಡಗೆ ಶಾಕ್ ಎದುರಾಗಿದೆ. ಪವಿತ್ರ ಬೇಲ್ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿರುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಈಗಾಗಲೇ ಆರೋಪಿಗಳ ಪೈಕಿ ವಿನಯ್ ಹಾಗೇನೆ ಪವಿತ್ರ ಗೌಡ ಅರ್ಜಿಯನ್ನು ಸಲ್ಲಿಸಿರೋದು ಜಾಮೀನಿಗಾಗಿ. ಇವತ್ತು ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಯನ್ನ ಎತ್ಕೊಳ್ಳಲಾಗಿತ್ತು. ಈಗ ವಿಚಾರಣೆಯನ್ನ ಮುಂದೂಡಲಾಗಿದೆ. ಬರುವ ಮಂಗಳವಾರ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿರೋದು.